ನಮಸ್ಕಾರ ಎಲ್ರಿಗೂ ವಿದ್ಯಾಸ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ದಿಢೀರ್ ಅಂತ ಟೊಮ್ಯಾಟೊ ರಸಮ್ ಅದು ರಸಮ್ ಪೌಡರ್ ಇಲ್ದಿರ ಇರಬೇಕಾದ್ರೆ ಹೇಗೆ ಮಾಡೋದು ಅಂತ ಅನ್ನೋದು ನೋಡೋಣ. ಇಲ್ಲಿ ನಾನು ಚೆನ್ನಾಗಿ ಹಣ್ಣಾಗಿರೋಂಥ ನಾಟಿ ಟೊಮೆಟೊನ ತೊಗೊಂಡಿದ್ದೀನಿ. ನಾಟಿ ಟೊಮೆಟೊನಂತ ರಸ ಮಾಡೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಫಾರಮ್ ಟೊಮೆಟೊಗಿಂತನೂ. ಒಂದು ಟೈಮ್ಗೆ 3 ಜನಕ್ಕೆ ಆಗೋ ಥರ ಇತ್ತು ಅಂದರೆ ಇದೇ ಮೆಷರ್ಮೆಂಟಲ್ಲಿ ಇಷ್ಟೇ ಇಂಗ್ರೀಡಿಯೆಂಟ್ಸ್ನ ಹಾಕ್ಬಿಟ್ಟು ಮಾಡಿ ಕರೆಕ್ಟಾಗಿ ಪರ್ಫೆಕ್ಟಾಗಿ ಒಂದು ಟೈಮ್ಗೆ ಹಾಕಿ ಮುಗ್ದೋಗುತ್ತೆ. ಈಗ ಇಲ್ಲಿ 3 ನಾಟಿ ಟೊಮೆಟೊನ ತೊಗೊಂಡಿದ್ದೀನಿ. ಹಾಗೆ ಒಂದು ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಬೇಡ ಅಂತನೋರು ಖಂಡಿತವಾಗ್ಲೂ ಸ್ಕಿಪ್ನ ಮಾಡ್ಬೋದು. ಇದು ಎರಡೂ ಇಂಗ್ರೀಡಿಯೆಂಟ್ಸ್ನ ಸೇರಿಸಿದ ನಂತರ ನುಣ್ಣಗೆ ನೈಸಾಗಿ ರುಬ್ಕೊಳ್ಬೇಕಾಗತ್ತೆ. ನೀರೇನು ಬೇಡ, ಹಾಗೆ ಇದನ್ನು ರುಬ್ಕೊಳ್ಳೋಣ. ಈಗ ಈ ಟೊಮೆಟೊ ಮತ್ತು ಮೆಣಸಿನ್ಕಾಯಿ ಪೇಸ್ಟ್ ರೆಡಿಯಾಗಿದೆ, ತುಂಬ ನೈಸಾಗಿ ರುಬ್ಕೊಂಡಿದ್ದಾಗಿದೆ. ಇದನ್ನು ನಾನು ಸೈಡಲ್ಲಿ ಇಡ್ತೀನಿ. ಈಗ ಇನ್ಸ್ಟೆಂಟಾಗಿ ರಸಮ್ ಪೌಡರ್ ಮಾಡೋದು ಹೇಗೆ ಅಂತ ನಾನು ನೋಡೋಣ. ಈ ತಕ್ಷಣಕ್ಕೆ ಬೇಕಾಗುವಷ್ಟು ರಸಮ್ ಪೌಡರ್ ಮಾತ್ರನೇ ಸಾಕು. ಮತ್ತು ನೆಕ್ಸ್ಟ್ ಟೈಮ್ಗೇನು ಬೇಡ ಅಂತ ಅನ್ನೋದಾದರೆ ಒಂದೇ ಹೊತ್ತಿಗೆ ಆಗುವಷ್ಟು ರಸಮ್ ಪೌಡರ್ ಇದು ನೋಡಿ. 1 ಚಮಚದಷ್ಟು ಜೀರಿಗೆ, ಅರ್ಧ ಚಮಚದಷ್ಟು ಕಾಳು ಮೆಣಸು, ಅದರ ಜೊತೆಯಲ್ಲಿ ಒಂದು 10 ಮೆಂತ್ಯ ಕಾಳು. ಇದಿಷ್ಟನ್ನು ಸಣ್ಣ ಹುರಿನಲ್ಲಿ ಕಂದು ಬಣ್ಣ ಬರೋವರೆಗೂ ಹುರ್ಕೊಳ್ಬೇಕಾಗತ್ತೆ. ಘಮ ಬದಲಾಗುತ್ತೆ ಮತ್ತು ಜೀರಿಗೆ ಮತ್ತು ಮೆಂತ್ಯ ಕಾಳಲ್ಲಿ ಬಣ್ಣನೂ ಬದಲಾಗುತ್ತೆ. ಈ ರೀತಿಯಲ್ಲಿ ಸಣ್ಣ ಹುರಿನೆಲ್ಲ ಹುರ್ಕೊಳ್ಬೇಕಾಗತ್ತೆ. ನೋಡಿ, ಇವಾಗ ಬಣ್ಣ ಬದಲಾಗಿರೋದು ನಿಮಗೆ ಗೊತ್ತಾಗ್ತಾ ಇದೆ. ಈ ರೀತಿ ಆಗಿದ್ದಾದಮೇಲೆ ಸ್ಟವ್ನ ಆಫ್ ಮಾಡಿಬಿಟ್ಟು ಇದನ್ನು ಕುಟಾಣಿನಲ್ಲಿ ಕುಟ್ಕೊಳ್ಬೇಕು. ಅದಕ್ಕೂ ಮುಂಚೆ ಇದನ್ನ ಸ್ವಲ್ಪ ಬೆಚ್ಚಗಾಗೋ ರೀತಿಯಲ್ಲಿ ಬಿಟ್ಬಿಡೋಣ. ಇದೇ ಕುಟಾಣಿನಲ್ಲೇ ಇದು ಬೆಚ್ಚಗಾಗಲಿ. ಸೊ ಮೀನ್ ವೈಲ್ ಮುಂಚೆನೇ ನಾವು ಟೊಮೆಟೊ ಪೇಸ್ಟ್ ರೆಡಿ ಮಾಡಿಕೊಂಡಿದ್ದಲ್ಲ, ಅದನ್ನು ಕುದಿಸ್ಕೊಳ್ಬೇಕಾಗತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಒಂದು ಪಾತ್ರೆನ ಬಿಸಿಯಾಗೋದಕ್ಕೆ ಇಟ್ಟಿದ್ದೀನಿ. ಇದಕ್ಕೊಂದು ಸಣ್ಣ ಒಗ್ಗರಣೆನೂ ಮಾಡ್ಕೊಂಬಿಡೋಣ. ಒಗ್ಗರಣೆಗೆ ನಾನಿಲ್ಲಿ ತೆಂಗಿನೆಣ್ಣೆ ಬ್ರಾಮಿಯಮ್ ಅವ್ರದ್ದು ನಾನು ಬಳಸ್ತಾ ಇದ್ದೀನಿ. ಇನ್ ಕೇಸ್ ನೀವೇನಾದರೂ ರಿಫೈನ್ಡ್ ಆಯಿಲ್ನ ಬದಲಾಯಿಸಬೇಕು ಅಂತ ಅನ್ನೋದಾದರೆ ನೀವು ತೆಂಗಿನೆಣ್ಣೆಗೆ ಆರಾಮಾಗಿ ನೀವು ಚೇಂಜ್ ಆಗ್ಬೋದು. ಈಗ ಎಣ್ಣೆ ಬಿಸಿ ಆಗಿದ ನಂತರ ನಾನಿಲ್ಲಿ ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಚೆನ್ನಾಗಿ ಚಿಟಪಟ ಅಂದಿದ ತಕ್ಷಣ ಜೀರಿಗೆನ ಸೇರಿಸಿದ್ದೀನಿ. ಹಾಗೆ ಇದಕ್ಕೆ ಒಂದು 4ರಿಂದ 5 ಬೆಳ್ಳುಳ್ಳಿ ಹೆಸಲನ್ನು ಜಜ್ಜಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು 2 ಒಣಮೆಣ್ಸಿನ್ಕಾಯಿನ ಮುರಿದ್ಬಿಟ್ಟು ಹಾಗೆ ಸೇರಿಸ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿನ ನೀವು ಬೇಕಾಗಿದ್ದರೆ ರುಬ್ಬೋದಕ್ಕೆ ಟೊಮೆಟೊ ಜೊತೆನಲ್ಲಿನೇ ಸೇರಿಸ್ಕೊಳ್ಬೋದು, ಅಥವಾ ಈ ರೀತಿ ಎಣ್ಣೆಗೆ ಜಜ್ಜಿಬಿಟ್ಟು ಹಾಕ್ಕೊಳ್ಬೋದು. ಈ ರೀತಿ ಹಾಕೋದ್ರಿಂದ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ, ಅದು ಬೇರೆ ಟೇಸ್ಟ್ ಕೊಡುತ್ತೆ. ಸ್ವಲ್ಪ ಇಂಗನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ಮೊದಲೇ ನಾವು ರುಬ್ಬಿಟ್ಕೊಂಡಿದ್ದಂಥ ಟೊಮೆಟೊ ಪೇಸ್ಟನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೇ ಅರ್ಶಿನದ ಪುಡಿ 1/4 ಚಮಚದಷ್ಟು ಮತ್ತು ರುಚಿಗೆ ಬೇಕಾಗುವಷ್ಟು ಉಪ್ಪು, ಇದಿಷ್ಟನ್ನು ಸೇರಿಸ್ಕೊಂಡು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನೀರೇನು ಹಾಕ್ತಿರೇ ಇದನ್ನು ಒಂದು 5 ನಿಮಿಷ ಕುದಿಯೋದಕ್ಕೆ ಬಿಟ್ಬಿಡಬೇಕು. ಟೊಮೆಟೊನಲ್ಲಿರುವಂಥ ಹಸಿ ವಾಸನೆ ಎಲ್ಲ ಚೆನ್ನಾಗಿ ಹೋಗಲಿ. ಯೂಶಲಿ ಟೊಮೆಟೊನ ಕುದಿಯೋದಕ್ಕೆ ಬಿಟ್ಟು ಅದರ ಸಿಪ್ಪೆನೆಲ್ಲ ತೆಗೆದುಬಿಟ್ಟು ಮಾಡ್ತೀವಿ. ಇದು ಇನ್ಸ್ಟೆಂಟಾಗಿ ನಮಗೆ ಈಗ ದಿಢೀರಾಗಿ ಮಾಡಬೇಕು ಅಂತ ಅನ್ನೋವಾಗ ಈ ರೀತಿ ಮಾಡ್ಬೋದು. ಟೊಮೆಟೊ ಬೇಯಿಸಿ ಅದು ಆರಿದ ನಂತರ ನಾವು ರಸ ಮಾಡೋದಕ್ಕೆ ತುಂಬಾ ಹೊತ್ತಾಗುತ್ತೆ. ಈ ರೀತಿ ಮಾಡಿ ನೋಡಿ. ಇದು ಕುದಿಯೋ ಟೈಮಲ್ಲಿ ನಾನಿಲ್ಲಿ ಮೊದಲೇ ಹುರಿದಿಟ್ಕೊಂಡಿದ್ದಂಥ ಜೀರಿಗೆ ಮತ್ತು ಮೆಣಸನ್ನು ಪೌಡರ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸಿನಲ್ಲೂ ಸಹ ನೀವು ಮಾಡ್ಕೊಳ್ಬೋದು, ಆದರೆ ತುಂಬ ಕಮ್ಮಿ ಕ್ವಾಂಟಿಟಿ ಇರೋದ್ರಿಂದ ಮಿಕ್ಸಿನಲ್ಲಿ ತುಂಬ ನೈಸಾಗೂ ಆಗೋದಿಲ್ಲ ಅಥವಾ ತರಿಯಾಗೂ ಆಗೋದಿಲ್ಲ. ಹಾಗಾಗಿ ಜೀರಿಗೆಲ್ಲ ಉಳ್ಕೊಳ್ಳುತ್ತೆ. ಕಲ್ಲಲ್ಲಿ ಒಂದು 2 ನಿಮಿಷ ನೀವು ಇದನ್ನು ಕುಟ್ಬಿಟ್ರೆ ಸಾಕು, ಸ್ವಲ್ಪ ತರಿಯಾಗಿ ಪೌಡರ್ ಆಗುತ್ತೆ. ತುಂಬ ನೈಸಾಗಿ ಆಗಬೇಕು ಅಂತನೋ ಅವಶ್ಯಕತೆ ಏನಿಲ್ಲ. ಈ ರೀತಿ ರೆಡಿ ಆದರೆ ಸಾಕು. ಈಗ ನಾವು ರಸಮ್ ಪೌಡರ್ನ ರೆಡಿ ಮಾಡಿಟ್ಕೊಂಡಿದ್ದೀವಿ. ಈಗ ನಾನು ಬೇಯಿಸಿಟ್ಕೊಂಡಿರೋಂಥ ಟೊಮೆಟೊಗೆ ಇಲ್ಲಿ ಪೌಡರ್ ಮಾಡಿಟ್ಕೊಂಡಿದ್ದೀನಲ್ಲ, ಪೂರ್ತಿಯಾಗಿ 1.5 ಚಮಚದಷ್ಟು ಇಷ್ಟು ಪೌಡರ್ ಬೇಕಾಗುತ್ತೆ. ಈಗ 5 ನಿಮಿಷ ಆಗಿದ ನಂತರ ನಾನು ಪ್ಲೇಟ್ನ ತೆಗೆದುಬಿಟ್ಟು ನೋಡ್ತಾ ಇದ್ದೀನಿ. ನೋಡಿ, ನೀರೆಲ್ಲ ಚೆನ್ನಾಗಿ ಸುಂಡಿದೆ. ಇಷ್ಟಾಗಿದ ನಂತರ ಇದಕ್ಕೆ ನೀರು ಎಷ್ಟು ಬೇಕು ಅಂತ ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಳೋಣ. ನಾನು ಜಾರ್ಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಈ ಟೊಮೆಟೊಗೆ ಸೇರಿಸ್ತಾ ಇದ್ದೀನಿ. ಈಗ ನಿಮಗೆ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಬೇಕು ಅಂತ ನೋಡಿಕೊಂಡು ನೀವು ನೀರನ್ನು ಅಡ್ಜಸ್ಟ್ ಮಾಡ್ಕೊಳ್ಬೋದು. ನೋಡಿ, ಇಷ್ಟು ತೆಳುವಾದರೆ ಸಾಕಾಗುತ್ತೆ, ಯಾಕಂದರೆ ನಾವು ಪೌಡರ್ ಹಾಕಿದ ಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ. ಸೊ ಅದ್ರ ತಕ್ಕಂಗೆ ನೀವು ನೋಡಿಕೊಂಡು ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ಸ್ವಲ್ಪ ಬೆಲ್ಲನ ಸೇರಿಸ್ತಾ ಇದ್ದೀನಿ. ಟೊಮೆಟೊ ರಸಮ್ಗೆ ಸ್ವಲ್ಪ ಬೆಲ್ಲ ಹಾಕೋದ್ರಿಂದ ರುಚಿ ತುಂಬಾ ಚೆನ್ನಾಗಿರುತ್ತೆ. ಇದಿಷ್ಟು ಇಂಗ್ರೀಡಿಯೆಂಟ್ಸ್ನ ಸೇರಿಸಿದ ನಂತರ ಮತ್ತೆ ಇದನ್ನು ಮುಚ್ಚಿಬಿಟ್ಟು ಒಂದು 2 ನಿಮಿಷ ಇದನ್ನ ಕುದಿಯೋದಕ್ಕೆ ಬಿಟ್ಬಿಡೋಣ. ಈಗ ಇಲ್ಲಿ ಕುದಿ ಬರಲಿಕ್ಕೆ ಶುರು ಆಗಿದೆ. ಈ ರೀತಿ ಕುದಿ ಬಂದಿದ್ದಾದಮೇಲೆ ನಾವು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದಂಥ ರಸ ಪೌಡರನ್ನು ಹಾಕೋಣ. ಇದಕ್ಕೆ ನಾನು ಮೊದಲೇ ಹೇಳ್ದಂಗೆ ಇಷ್ಟು ಕ್ವಾಂಟಿಟಿಗೆ ನಾನು ಮಾಡಿಟ್ಕೊಂಡಿರೋವಂಥ ರಸ ಪೌಡರ್ ಕರೆಕ್ಟಾಗಿದೆ. ಸೊ ಅಳತೆ ಒಂಚೂರು ಹೆಚ್ಚು ಕಮ್ಮಿ ಆಗೋದಿಲ್ಲ. ನೀವು ಕರೆಕ್ಟಾಗಿ ಇಷ್ಟೇ ಕ್ವಾಂಟಿಟಿಯೆಲ್ಲ ನೀವು ಮಾಡ್ಕೊಳ್ಬೋದು. ಟೇಸ್ಟ್ ಎಲ್ಲ ಕರೆಕ್ಟಾಗಿರುತ್ತೆ. ರಸ ಪುಡಿನ ಸೇರಿಸಿದಾದ್ಮೇಲೆ ತುಂಬ ಹೊತ್ತು ಕುದಿಯೋ ಅವಶ್ಯಕತೆ ಇರೋದಿಲ್ಲ. ಅದು ಬಿಸಿನಲ್ಲಿನೇ ಅದರ ಜೊತೆಯಲ್ಲಿ ಮಿಂಗಲಾಗಿ ಚೆನ್ನಾಗಿ ಅದೊಂದು ಟೇಸ್ಟ್ ಕೊಡುತ್ತೆ.
ಸೊ ಹಾಕಿದ ನಂತರ ಇದನ್ನು ಸ್ಟವ್ನ ಆಫ್ ಮಾಡ್ಕೊಂಬಿಡೋಣ. ಅದರ ನಂತರ ಸಣ್ಣಕ್ಕೆ ಹೆಚ್ಚಿಟ್ಟಿರುವಂಥ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ಳೋಣ. ರುಚಿ ತುಂಬಾ ಹೆಚ್ಚಿಕೊಡುತ್ತೆ. ಮತ್ತು ಹಾಗೆ ಇನ್ನೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಇದೆ, ಏನು ಅಂತಂದರೆ ತುಪ್ಪನ ಸೇರಿಸೋದು. ಒಂದು 1/4 ಚಮಚದಷ್ಟು ತುಪ್ಪನ ಲಾಸ್ಟಲ್ಲಿ ಹಾಕೋದ್ರಿಂದ ರಸ ಟೇಸ್ಟ್ ಇನ್ನೂ ತುಂಬ ಚೆನ್ನಾಗಿರುತ್ತೆ. ತುಪ್ಪ ಹಾಕ್ತಿರೋ ರಸಕ್ಕೆ ಅಂತ ಅನ್ನೋದಾದರೆ ಹೌದು, ನಿಜವಾಗ್ಲೂ ತುಪ್ಪ ಹಾಕ್ಕೊಂಡು ತಿಂದು ನೋಡಿ. ರಸ ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಅನ್ನದ ಜೊತೆಗೆ ಈ ಬಿಸಿ ಬಿಸಿಯಾದಂಥ ರಸ ತುಂಬಾ ಅದ್ಭುತವಾದಂಥ ಟೇಸ್ಟ್ ಕೊಡುತ್ತೆ. ದಿಢೀರಾಗಿ ನೀವೇನಾದರೂ ಸುಸ್ತಾಗಿ ಬಂದಿದ್ದೀರಾ ಮನೆಗೆ ಅನ್ನೋವಾಗ ಈ ರೀತಿ ಇನ್ಸ್ಟೆಂಟಾಗಿ ಟೊಮೆಟೊ ರಸ ಮತ್ತು ಬಿಸಿ ಬಿಸಿ ಅನ್ನದಲ್ಲಿ ತಿನ್ನೋಡಿ, ಅದರ ಮಜಾನೇ ಬೇರೆ. ಅಥವಾ ಅಡುಗೆ ಮಾಡೋದಕ್ಕೆ ತುಂಬ ಬೇಜಾರಾಗಿದೆ, ಸೋಂಬೇರಿತನ ಇದೆ ಅಂತ ಅನ್ನುವಾಗ ಈ ರೀತಿ ಒಂದು ಇನ್ಸ್ಟೆಂಟ್ ಟೊಮೆಟೊ ರಸನ ಮಾಡಿಕೊಂಡು ತಿನ್ನಿ, ತುಂಬಾ ಚೆನ್ನಾಗಿರುತ್ತೆ. ಮೈಗೂ ಹಗುರ ಅಂತ ಅನಿಸುತ್ತೆ, ಹಾಗೆ ಮಾಡೋದಕ್ಕೂ ಸುಲಭ ಅಂತಲೂ ಅನಿಸುತ್ತೆ. ಇದನ್ನು ನೀವು ಹಾಗೇ ಕುಡಿಲೂಬಹುದು ಅಥವಾ ಬಿಸಿ ಬಿಸಿ ಅನ್ನದ ಜೊತೆನಾದರೂ ತಿನ್ಬೋದು. ಟೇಸ್ಟಂತೂ ಅದ್ಭುತವಾಗಿರುತ್ತೆ. ಟ್ರೈ ಮಾಡಿ ನೋಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋದನ್ನು ಮರಿಬೇಡಿ. ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಬಟನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.